ನೋಡು, ನಮಗೆ ಅಂತ ಒಂದು ಮನೆನೇ ಇಲ್ವಲ್ಲ. ಆ ಮನೆಯಿಂದ ಪಪ್ಪನ ಮನೆಗೆ ಬಂದ್ವಿ, ಪಪ್ಪನ ಬಾಡಿಗೆ ಮನೆಯಿಂದ ಪಪ್ಪನ ಸ್ವಂತ ಮನೆಗೆ ಬಂದ್ವಿ. ಈಗ ಈ ಮನೆಯಿಂದ ಬೇರೆ ಮನೆಗೆ ಹೋಗ್ಬೇಕು. ಇದೇ ಥರನೇ ಒಂದು ಮನೆ ಬಿಟ್ಟು ಒಂದು ಮನೆ ಹೋಗ್ತಾನೆ ಇರ್ಬೇಕಾ? ಯಾಕಂತ ಹೇಳು, ನಮ್ಗಂತ ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು, ನಾವಿಬ್ರು ಅಷ್ಟೆ. ಮಗಳೇ, ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಮ್ಮ ಹತ್ರ ಮಾತಾಡೋದನ್ನೇ ಕಡಿಮೆ ಮಾಡಿಬಿಡ್ತೀಯಲ್ಲ, ಏನಾಯಿತು? ಮತ್ತಿನ್ನೇನು ಪಪ್ಪ ಮಾಡಲಿ? ನೀವೇ ತಾನೇ ಹೇಳಿದ್ರಿ ನಾನು ನಿನ್ನ ಜೊತೆನೇ ಇರ್ತೀನಿ, ನೀನೇ ನನ್ನ ಮಗಳು ಅಂತ. ನನಗೆ ಪ್ರಾಮಿಸ್ ಮಾಡಿದ್ರಲ್ವ ಪಪ್ಪ. ಈಗ ನೀವೇ ನನ್ನನ್ನು ಬೋಡ ತಾತ ಮನೆಗೆ ಕಳಿಸ್ಕೊಡ್ತಿದ್ದೀರ. ಹಾಗಾದರೆ ನಾನು ನಿಮಗೆ ಬೇಡ ಅಂತ ತಾನೇ ಪಪ್ಪ ಅರ್ಥ? ಹಾಗೆಲ್ಲ ಪುಟ್ಟಿ, ಈಗಲೂ ನಿನಗೆ ಲಕ್ಕಿ ಚಾರ್ಮೇನೆ. ಒಂದು ತಿಳ್ಕೊಬಿಟ್ಟಿ, ನಿನ್ನನ್ನು ಕಳ್ಕೊಳ್ಳೋಕೆ ನಮಗೂ ಇಷ್ಟ ಇಲ್ಲ. ನಮಗೂ ನೀನಂದರೆ ಭಾಳ ಇಷ್ಟ. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯಾ? ಇಲ್ಲ ಪಪ್ಪ, ಎಲ್ಲ ಸುಳ್ಳು. ನಾನು ಅಪ್ಪು ಮುಖಕ್ಕೆ ಮಸಿ ಹಚ್ಚಿದೆ ಅಂತ, ಮತ್ತೆ ಅವನ ಜೊತೆ ಜಗಳ ಆಡಿದ್ದೀನಿ ಅಂತ ತಾನೇ ನನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ದೀರಾ. ನಾನು ಯಾವಾಗಲೂ ತಪ್ಪು ಮಾಡ್ತೀನಂತ ನನ್ನ ಕಂಡ್ರೆ ನಿಮಗೆ ಇಷ್ಟ ಅಲ್ವಲ್ಲಪ್ಪ? ಚೇಚೆ ಇಲ್ಲಪ್ಪ, ಎಲ್ಲ ಮಕ್ಕಳು ಮಾಡೋ ಥರನೇ ನೀನು ಮಾಡಿದೀಯ ಅಷ್ಟೇ. ಅದರಲ್ಲಿ ಏನೂ ತಪ್ಪಿಲ್ಲ. ಹೇಗೆ ಅರ್ಥ ಮಾಡಿಸ್ಲಿ ನಾನು? ನೋಡೋ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಪರಿಸ್ಥಿತಿ ಆಗಿದೆ, ನೀನು ಹಾಗೆಲ್ಲ ಅನ್ಕೋಬೇಡ ಪುಟ್ಟಿ. ಅಲ್ಲ ಪಪ್ಪ, ನೀವು ನನ್ನ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳ್ಬಿಟ್ಟು ಈಗ ನೀವೇ ನನ್ನನ್ನು ಬೇರೆಯವ್ರ ಹತ್ರ ಕಳಿಸ್ಕೊಡ್ತಿದ್ದೀರಾ. ಕಂದ, ನೀನು ಹೋಗ್ತಿರೋದು ಅಜ್ಜಿ ತಾತ ಮನೆಗೆ. ಇದನ್ನೊಂಥರ ಸಮ್ಮರ್ ವೆಕೇಶನ್ ಅಂತ ಅನ್ಕೋ. ಸಮ್ಮರ್ ವೆಕೇಶನಲ್ಲಿ ಮಕ್ಕಳು ಅಜ್ಜಿ ತಾತ ಮನೆಗೆ ಹೋಗ್ತಾರಲ್ಲ, ಇದು ಹಾಗೇನೆ. ಸ್ವಲ್ಪ ದಿನ ಅವ್ರ ಜೊತೆ ಇದ್ದು ಮೈಮಾತೆ ಜೊತೆ ಇರೋ, ಆಮೇಲೆ ನಾವೇ ಬಂದು ನಿನ್ನ ವಾಪಸ್ ಕರ್ಕೊಂಡು ಬರ್ತೀವಿ, ಸರಿನಾ? ಹಾಗಾದ್ರೆ ನೀವು ವಾಪಸ್ ಕರ್ಕೊಂಡ್ ಬರ್ತಿದ್ದೀರಾ ಅಂದ್ರೆ ಆಕಾಶನೇ ಕಳಿಸ್ಕೊಡ್ಬೋದಲ್ವಮ್ಮ? ಆದ್ರೇನು ನೀವು ನನ್ನನ್ನೇ ಕಳಿಸ್ತಾ ಇದ್ದೀರಾ. ಯಾಕೆ ಅಂತ ಗೊತ್ತಾಯ್ತು, ಯಾಕಂದ್ರೆ ನಾನು ನಿಮ್ಮ ಮಗಳಲ್ವಲ್ಲ. ಕಂದ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ಯಾ? ನಾವ್ ಯಾವತ್ತಾದ್ರೂ ನಿನ್ನನ್ನು ಆ ರೀತಿ ಟ್ರೀಟ್ ಮಾಡಿದೀವಾ? ನೋಡು, ನೀನು ನಮ್ಮ ಮಗಳೇ. ಇಲ್ಲ, ಎಲ್ಲ ಸುಳ್ಳು. ಮಿಂಚು, ಮಿಂಚು, ನನ್ನ ಮಾತು ಕೇಳು. ಇವಳು ನಾನು ತುಂಬ ಹಚ್ಕೊಂಡಿದ್ದೆ ಭೂಮಿಕಾ. ಇವಳು ನನ್ನ ಲೈಫಲ್ಲಿ ಬಂದಾಗಿಂದ ಏನೇನೋ ಪವಾಡಗಳು ನಡೆದೋಯ್ತು. ಎಲ್ಲೋ ಹೋಗ್ತಾ ಇದ್ದೆ ನನ್ನ ಲೈಫು, ಸರಿಯಾಗಿ ದಾರಿಗೆ ಬಂದಿದ್ದೆ ಇವಳಿಂದ ಅಂದ್ರೂ ತಪ್ಪಿಲ್ಲ. ನನ್ನ ನೀವು ಸಿಕ್ಕಿದ್ರಿ, ನನ್ನ ಮಗ ಸಿಕ್ತ, ನನ್ನ ಜೀವನ ಒಂದು ಹಂತಕ್ಕೆ ಬಂತು. ಅವಳ ಪಕ್ಕದಲ್ಲಿದ್ದರೆ ನಾನು ಪ್ರಪಂಚನೇ ಗೆದ್ದೆ ಅಂತ ಅನ್ನಿಸ್ತಾ ಇತ್ತು. ಈಗ ನನ್ನ ಇಡೀ ಪ್ರಪಂಚನೇ ಖಾಲಿ ಅಂತ ಅನ್ನಿಸ್ತಾ ಇದೆ. ನನ್ನ ಬದುಕಿನ ಒಂದು ಭಾಗನೇ ಹೋಯ್ತು ಅಂತ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಮಿಂಚನ ಕಳಿಸ್ಕೊಡೋದಕ್ಕೆ ನನಗೂ ಮನಸ್ಸಾಗ್ತಿಲ್ಲ. ನಾನು ಕಳ್ಕೊಂಡ ಸ್ವಂತ ಮಗುನ ಇವಳಲ್ಲಿ ಕಳ್ಕೊಂಡಿದ್ದೆ ಭೂಮಿಕಾ. ಎಷ್ಟೋ ದಿವಸ ಇವಳು ಮೊದಲು ನನಗೆ ಸಿಕ್ಕಿದಾಗ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಬೊಂಬೆ ಜೊತೆನೇ ಓಡಾಡ್ತಿದ್ಲು. ಅವಳು ಮತ್ತು ಬೊಂಬೆ ಅಷ್ಟೇ ಅವಳ ಪ್ರಪಂಚ. ಬೇರೆ ಲೋಕದವಳ ಥರ ಇರ್ತಾ ಇದ್ಲು. ಅವಳಾಯಿತು, ಬೊಂಬೆ ಆಯಿತು. ಈಗ ಮತ್ತೆ ಅವಳಿಗೆ ಸೈಕಲಾಜಿಕಲ್ ಶಾಕ್ ಆಗಿ ಬೊಂಬೆ ಜೊತೆಗೆ ಮಾತಾಡ್ತಿದ್ದಾಳೆ. ನನಗೆ ಒಳಗಡೆಯಿಂದ ತುಂಬ ಭಯ ಆಗ್ತಾಯಿದೆ ಭೂಮಿಕಾ. ಮಿಂಚನೆ ನಮ್ಮ ಮಗಳಾಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವ? ನನಗೂ ಹಾಗೆ ಅನ್ಸೋದು. ನಮ್ಮ ಮಗಳಿದ್ದಿದ್ರೆ ಅವಳು ಮಿಂಚೆ ಥರನೇ ಇರ್ತಿದ್ಲು ಅಂತ. ಆದರೆ ಏನು ಮಾಡೋದು, ರಿಯಾಲಿಟಿನೇ ಬೇರೆ ಅಲ್ವಾ? ಈ ಪರಿಸ್ಥಿತಿ ಬರ್ತಾ ಇದ್ದಿದ್ರೇ ಚೆನ್ನಾಗಿರೋದು. ಆದರೂ ನಂಗೆ ಅರ್ಥ ಆಗ್ತಿಲ್ಲ, ನಮಗೆ ಯಾಕೆ ಈ ರೀತಿ ಒಂದು ಫೀಲಿಂಗ್ ಆಗ್ತಿದೆ ಅಂತ. ನಮ್ಮ ಮನ್ಸು ಬಂದಾಗೆಲ್ಲ ಅವಳನ್ನು ಅಲ್ಲೋಗಿ ನೋಡ್ಕೊಂಡು ಬರ್ಬೋದಲ್ವಾ? ಆದರೂ ಆ ಮಗು ಜೊತೆ
ನಮ್ಮ ಅಟ್ಯಾಚ್ಮೆಂಟ್ ಬೇರೆ ಥರನೇ ಇದೆ ಭೂಮಿಕಾ. ಒಳ್ಳೆಯ ರಕ್ತದ ನಂಟಿರೋ ಥರ ಫೀಲ್ ಇದೆ. ಈ ದೇವ್ರಿಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಅನ್ನೋ ಗೊತ್ತಿಲ್ಲ. ಕೊಟ್ಟಾಗ ಮಾಡಿ ಕಿತ್ಕೋತಾ ಇದ್ದಾನೆ. ಆಗ ಎಷ್ಟು ಸಂತೋಷ ಕೊಟ್ಟಿದ್ನೋ ಅದರ ದುಪ್ಪಟ್ಟು ನೋವಾಗ್ತಾ ಇದೆ. ಈ ಟೈಮ್ ಅನ್ನೋದು ಎಷ್ಟು ಕ್ರೂರಿ ಅನಿಸ್ಬಿಡುತ್ತೆ. ಮಿಂಚು ಕಷ್ಟ ಕೊಡಬೇಕು ಅಂತ ನಾವು ಅವಳನ್ನ ಅಲ್ಲಿ ಕಳಿಸ್ಕೊಡ್ತಿಲ್ಲ. ಮಹಿಮಾ ಹುಷಾರಾಗಲಿ ಅಂತ ಕಳಿಸ್ಕೊಡ್ತಿದ್ವಿ. ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ಚಾಯ್ಸು ಇಲ್ಲ. ಮಿಂಚು ಬಾ ಮಿಂಚು ಆಟಾಡೋಣ. ನಾವಿಬ್ರು ಆಟಾಡೋಣ ಅಂತ ಎಷ್ಟೊಂದು ಆಟ ಸಮಯ ಅಂತ ನೀನ್ ಬಾ. ಬೇಡ, ನನಗೆ ಇವತ್ತು ಮೂಡಿಲ್ಲ. ನೀನು ನನ್ನ ಸುಮ್ಮನೆ ಬಿಟ್ಬಿಡು. ಮಿಂಚು ದಿನ ನಾನೇ ಆಟ ಆಡ್ತೀನಿ ಅಂದ್ರೆ ನೀನ್ ನೋಡ್ ಬರ್ತಿದ್ದೆ. ಇವತ್ತು ಯಾಕೆ ತುಂಬಾ ಡಲ್ ಆಗಿದ್ಯಾ? ಓಹೋ, ನಾನು ನಿನ್ನ ಅವತ್ತು ರೇಗಿಸಿದ್ನಲ್ಲ, ಅದಕ್ಕೆ ನನ್ನ ಮೇಲೆ ಕೋಪನಾ? ನನಗೆ ಯಾಕೆ ನಿನ್ನ ಮೇಲೆ ಕೋಪ? ನಾನು ಈ ಮನೆ ಬಿಟ್ಟು ಅತ್ತೆ ಮನೆಗೆ ಹೋಗ್ತಿದ್ದೀನಲ್ವಾ, ಅದಕ್ಕೆ ಬೇಜಾರು. ಇನ್ಮೇಲೆ ನಾನು ನಿನಗೆ ಕಾಟನೇ ಕೊಡಲ್ಲ, ಜಗಳನೂ ಆಡಲ್ಲ. ಅವತ್ತು ನಾನು ನಿನಗೆ ಮಸಿ ಹಚ್ಚಿದ್ನಲ್ವಾ, ಇನ್ಯಾವತ್ತೂ ಆ ಥರ ಹಚ್ಚಲ್ಲ. ನಾನು ಹೋದಾದ್ಮೇಲೆ ನೀನು ತುಂಬ ಆರಾಮಾಗಿರ್ಬೋದು. ಏ ಮಿಂಚು, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಅತ್ತೆ ಮನೆಗೆ ತಾನೆ? ಅಥವಾ ನೀನು ನನ್ನ ನೋಡ್ಬೇಕು ಅಂದ್ರೆ ನೀನೇ ಬಾ, ಅಥವಾ ನಾವು ನಿನ್ನ ನೋಡ್ಬೇಕು ಅಂದ್ರೆ ನಾವೇ ಬರ್ತೀವಿ. ಅತ್ತೆ ಮನೆ ನಮ್ಮನ್ನೇ ಇದ್ದಂಗ ಅಲ್ವಾ, ಮತ್ತೆ ಯಾಕೆ ಬೇಜಾರು? ಇಲ್ಲ ಅಪ್ಪು, ನಾನು ಅತ್ತೆ ಮನೆಗೆ ಹೋದಾದ್ಮೇಲೆ ಇನ್ಯಾವತ್ತೂ ವಾಪಸ್ ಬರಲ್ಲ. ನನ್ನನ್ನು ಎಲ್ಲರೂ ಸೇರಿ ಮನೆ ಬಿಟ್ಟು ಆಚೆ ಕಳಿಸ್ತಿದ್ದಾರೆ. ಹಾಗೆಲ್ಲ ಹೇಳ್ಬೇಡ ಮಿಂಚು, ಇವತ್ತು ನನಗೆ ಮಸಿ ಬಲ್ದಲ್ಲ, ಅದಕ್ಕೆ ಪಪ್ಪ ಮಮ್ಮಿಗೆ ಬೇಜಾರು ಬಂದು ನಿನ್ನ ದೂರ ಮಾಡ್ತಾ ಇದ್ದಾರೆ, ಮನೆಯಿಂದ ಆಚೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಪಪ್ಪ ಮಮ್ಮಿ ಹತ್ರ ಹೋಗಿ ಸಾರಿ ಪಪ್ಪ ಸಾರಿ ಮಮ್ಮಿ ಅಂತ ಕೇಳು. ಅವಾಗ ಅವ್ರು ನಿನ್ನ ಇಲ್ಲೇ ಇಳಿಸ್ಕೋತಾರೆ. ಇಲ್ಲ ಮಿಂಚು, ನಾನು ಹೇಳ್ದಂಗೆ ಮಾಡು, ಎಲ್ಲ ಸರಿ ಹೋಗುತ್ತೆ, ನೀನು ಇಲ್ಲೇ ಇರ್ಬೋದು. ಬೇಡ, ನಾನು ಅತ್ತೆ ಮನೆಗೆ ಹೋಗ್ತೀನಿ. ನಾನು ಹೋಗಿದ್ರೇನೆ ಎಲ್ರಿಗೂ ಇಷ್ಟ. ಏನ್ ಮಿಂಚು ಹೀಗೆ ಹೇಳ್ತಾ ಇದ್ಯಾ? ಏನಾದ್ರು ವಾಪಸ್ ಇಲ್ಲಿಗೆ ಬರೋದೇ ಇಲ್ವಾ? ಇಲ್ಲ, ನಾನು ಅತ್ತೆ ಮನೆಗೆ ಹೋದ್ರೆ ಇನ್ಯಾವತ್ತೂ ವಾಪಸ್ ಬರಲ್ಲ. ಮಿಂಚು, ಮಮ್ಮಿ 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 ಏನಾಯ್ತಪ್ಪು? ಮಮ್ಮಿ ಪ್ಲೀಸ್ ಮಮ್ಮಿ, ಮಿಂಚುನ್ ಕಳಿಸ್ಬಿಡಿ ಮಮ್ಮಿ ಪ್ಲೀಸ್. ಏ ಕಂದ, ಮಿಂಚು ಅಜ್ಜಿ ತಾತ ಮನೆಗೆ ಹೋಗ್ತಿದ್ದಾಳೆ, ಸ್ವಲ್ಪ ದಿನ ಅಷ್ಟೇ, ಅಲ್ಲಿದ್ದು ವಾಪಸ್ ಬಂದ್ಬಿಡ್ತಾಳೆ. ಮಿಂಚು ಹೇಳ್ತಾ ಇದ್ಲು ಅತ್ತೆ ಮನೆಗೆ ಹೋದ್ರೆ ವಾಪಸ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ಲು. ಮಿಂಚು ಹಾಗೆ ಹೇಳಿದ್ಲ? ಮಮ್ಮಿ